ಎಸ್, ನಾನು ಈಗ ಪ್ರಶಾಂತಿ ಮೇಡಮ್ ಹತ್ರ ಬರ್ತೀನಿ. ಮೇಡಮ್, ಈಗ 2011 ಆಧಾರದ ಮೇಲೆ ನಮಗೆ ಈಗ ಮಹಿಳಾ ಮೀಸಲಾತಿ ಬಿಲ್ ವಿಚಾರವಾಗಿ ನಾವು ಪರವಾಗಿದ್ದೀವಿ, ನಾವು ವಿರೋಧ ಮಾಡ್ತಾ ಇಲ್ಲ. ಬಟ್ ಈ ಟೈಮ್ ಇದೆಯಲ್ಲ, ಈ ಟೈಮ್ ಯಾಕೆ ಇದು ಚುನಾವಣಾ ಗಿಮಿಕ್ ಅನ್ನೋದು ಅವ್ರು ಹೇಳ್ತಾ ಇರೋದು. ಸರ್ ಆಯ್ತು, ನಾನು ಇವಾಗ ಕಾಂಗ್ರೆಸ್ ವಕ್ತಾರ ಹೇಳಿರೋದಕ್ಕೆ ನಾನು ಡೆಫಿನೆಟ್ ಆಗಿ ಪ್ರತಿಕ್ರಿಯೆ ಮಾಡಬೇಕು. ಯಾಕಂದ್ರೆ ಮಾಹಿತಿಯ ಕೊರತೆ ಕಾಂಗ್ರೆಸ್ ಅವ್ರಿಗಿದೆ. ಅದ್ರ ಜೊತೆಲ್ದೆ ಸುಳ್ಳಿನ ಕಂತೆ ಮೇಲೆ ನಿಂತಿರುವಂತ ಕಾಂಗ್ರೆಸ್ಸಿಗರು ಈಗ ಹಬ್ಬಬ್ಬ ಅಂದ್ರೆ ಸುಳ್ಳೆ ಹೇಳೋದಲ್ಲ. ಮನಮೋಹನ್ ಸಿಂಗ್ ಮಾಡಿದ್ರು ಅಂತ ಹೇಳಿದ್ರು, ಯಾವಾಗ ಮಾಡಿದ್ರು, ಯಾವತ್ ಮಾಡಿದ್ರು ಅಂತ ಅವರಿಗೆ ಕೇಳಿ, ಪ್ರಶ್ನೆ ಕೇಳಿ ಅವರಿಗೆ. ಈಗ ನಾನು ನರಸಿಂಹರಾವ್ ಅವರಿಗೆ ಹೇಳ್ತೀನಿ, ಪ್ರಧಾನಿಯಾಗಿದ್ದಂತಹ ನರಸಿಂಹರಾವ್ ಅವರಿಗೆ HD ದೇವೇಗೌಡರು ಬರ್ದಿರುವಂತಹ ಪತ್ರ ಇದೆ, ಇವಾಗ್ಲೂ ಕೂಡ ಇದೆ. ಆವಾಗ ಮಾಡಬಹುದಾಗಿತ್ತಲ್ಲ. ಈಗ 2011 ಆಧಾರದಲ್ಲಿ ಮಾಡಕ್ ಹೊರಟಿರೋದು, ಈಗ ಚುನಾವಣೆ ಪಂಚರಾಜ್ಯ ಎಲೆಕ್ಷನ್ ಗಳು ಬರ್ತಾ ಇದೆ. ಈ ಟೈಮಲ್ಲಿ ಯಾಕೆ ಬೇಕಿತ್ತು? ಈಗ ನೆಕ್ಸ್ಟ್ ವರ್ಷಕ್ಕೆ ಸೆನ್ಸೆಕ್ಸ್ ಮಾಡಿದಾಗ ಆಮೇಲೆ ಮಾಡಬಹುದಿತ್ತಲ್ಲ, ಈಗ ಯಾಕೆ ಅಂತ. ಇಲ್ಲ 2023 ಏನ್ ಪತ್ರ ಬರೆದ್ರು HD ದೇವೇಗೌಡ ಅವರು ಮೋದಿ ಅವರಿಗೆ, ಅದನ್ನ ಕೂಲಂಕುಷವಾಗಿ ಅವರು ಇವಾಗ ಪರಿಗಣಿಸಿ ಸರಿ ಅದನ್ನ ತರೋಣ ಅಂತ ಹೇಳಿ ಏನ್ ಈಗ ಮೊನ್ನೆ 2 ವರ್ಷದ ಹಿಂದೆನೆ ಬರ್ದಿರೋದು. ಸೊ ಇವಾಗ ಪ್ರಧಾನಮಂತ್ರಿ ಮೋದಿ ಅವರು ಈಗ HD ದೇವೇಗೌಡರು ಬರೆದ ಮೇಲೆ ಅದಕ್ಕೆ ಖಂಡಿತವಾಗಿ ಅದನ್ನ ಅಂಗೀಕರಿಸಲೇಬೇಕಲ್ವಾ? ಇದು ಸೆನ್ಸೆಕ್ಸ್ ಅನ್ನೋದಕ್ಕಿಂತ ಹೆಣ್ಮಕ್ಳು ಮುಂದೆ ಬರ್ಬೇಕು ಅನ್ನೋದಕ್ಕೆ 50%, 33% ಆದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಕೊಡೋದಕ್ಕೆ. ಅದು ಕೊಡ್ತಾ ಇಲ್ವಲ್ಲ. ಯಾವ ಸಂಸ್ಥೆಗಳಲ್ಲಿ ನೀವು ಮಹಿಳೆಯರನ್ನ ಮುಂದೆ ತಂದಿದ್ದೀರಾ? ಯಾವ ಸಂಸ್ಥೆಗಳಲ್ಲಿ 33% ಫಸ್ಟ್ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಗಳಲ್ಲಿ 50% ತಂದಿದ್ಯಾರು? 33% ಸ್ಟಾರ್ಟ್ ಮಾಡಿರೋದು ನಾವು. ಇಲ್ಲ ಅದನ್ನ ಸ್ಟಾರ್ಟ್ ಮಾಡಿದ್ದು ದೇವೇಗೌಡರಪ್ಪಾಜಿ ಅವರು ಸ್ಥಳೀಯ ಸಂಸ್ಥೆಗಳಿಗೆ, ಅಂದ್ರೆ ಪಂಚಾಯಿತಿಗಳು ಮತ್ತೆ ಸ್ಥಳೀಯ ಅದು ಬಾಡಿ ಅದನ್ನ 50% ಮಾಡಿ ಇದನ್ನ 33% ಮಾಡಿ ಅಂತ ದೇವೇಗೌಡ್ರೆ ಹೇಳಿರೋದು. ಸೊ ಅವರು ಇದನ್ನ ಸ್ಟಾರ್ಟ್ ಮಾಡಿರೋದು. ಲೋಕಸಭೆಯಲ್ಲಿ ಯಾರು ವಿರೋಧ ಮಾಡಿದ್ದು? ಇದನ್ನ ಸ್ಟ್ಯಾಂಡ್ ಮಾಡ್ಕೊಂಡು 13 ಪಾರ್ಟಿಗಳ ವಿರುದ್ಧ ಮಾಡಿದ್ರು. ಯಾವ ಪಕ್ಷ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ ಇಲ್ಲಿ ನೀವು ನೋಡಿ. ಜನತಾದಳ, ಕಾಂಗ್ರೆಸ್ ಮಾಡಿದ್ರಿ, ಕಾಂಗ್ರೆಸ್ ವಿರೋಧ ಮಾಡಿದೀರಾ. TDP, AJP, TMC, CPI ಇವರೆಲ್ಲ ಯಾವ ಕಾರಣ? ಬಿಜೆಪಿಯನ್ನ ಹೊರಗಡೆ ಇಡಬೇಕು ಅನ್ನೋ ಒಂದೇ ಕಾರಣದಿಂದ ಕಾಂಗ್ರೆಸ್ ಕೂಡ ಅವತ್ತು ಇದನ್ನ ಅಂಗೀಕರಿಸಲಿಲ್ಲ. ಅವರು ಕೂಡ ಸಪೋರ್ಟ್ ಮಾಡಿಲ್ಲ ಈ ವಿಚಾರವನ್ನ. ಎಲ್ಲ 13 ಪಕ್ಷಗಳ ವಿರುದ್ಧ ನಿಂತು ಕೂಡ ದೇವೇಗೌಡರು ನಾವು ತರಲೇಬೇಕು ಅಂತ ಅಷ್ಟು ಜನ ಮುಂದೆ ಯಾರು ಹೇಳ್ತಾರೆ? ಯಾವ ಪ್ರಧಾನಿ ಆವಾಗ ಒಂದು ಮಾತಾಡೋ ಧೈರ್ಯ ಮಾಡ್ಕೊಳ್ತಾರೆ. ಆ ಧೈರ್ಯ ಮಾಡ್ಕೊಂಡಿರೋದು ಇವತ್ತಿಗೆ HD ದೇವೇಗೌಡ ಕಾಂಗ್ರೆಸ್ ಅವರು ಅವತ್ತು ನೀವು ಸಪೋರ್ಟ್ ಮಾಡಿದಿದ್ರೆ ಅವತ್ತು ನಮಗೆ ಮೆಜಾರಿಟಿಯಲ್ಲಿ ವಿನ್ ಆಗ್ತಾ ಇದ್ವಿ ನಾವು. ನೀವು ಮಾಡಿಲ್ಲ ಸಪೋರ್ಟ್, ಅದಕ್ಕೆ ಅವತ್ತು ಡಿಸಾಲ್ವ್ ಆಯ್ತು ಲೋಕಸಭಾ ಇದರಲ್ಲಿ. ಅದು ಡಿಸಾಲ್ವ್ ಆಗಿರೋದಕ್ಕೆ ಇವತ್ತಿಗೂ ಕೂಡ ದೇವೇಗೌಡರು ಪಶ್ಚಾತ್ತಾಪದಿಂದ ಇದ್ದಾರೆ. ಇವತ್ತಿಗೆ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಅವ್ರು ಬರ್ದಿರೋದು ಈ ಏನು 2023 ಎಲೆಕ್ಷನ್ ಆಯ್ತು ಅದಕ್ಕಿಂತ ಮುಂಚಿತವಾಗಿ ಬರೆದ್ರು, ದಯಮಾಡಿ ಹೇಗಾದ್ರು ಇದನ್ನ ತನ್ನಿ ಅಂತ. ಇವತ್ತಿಗೆ ಪ್ರಧಾನಮಂತ್ರಿ ಮೋದಿ ಅವರು ಅವರ ಮಾತನ್ನ ಮೀರದೆ ತಂದಿದ್ದಾರೆ ಇವತ್ತು. ಅದಷ್ಟೇ ಹೇಳಕ್ ಬಯಸ್ತೀನಿ. ಮತ್ತೆ ಕಾಂಗ್ರೆಸ್ ಅವರು ಸುಳ್ಳಿನ ಕಂತೆ ಮೇಲೆ ಆವತ್ತಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಸುಳ್ಳು ಸತ್ಯ ಗೊತ್ತಿದೆ. ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ನಾನು ವಿಚಾರ ತೆಗೆದ್ರೆ ಮಹಿಳೆಯರ ಬಗ್ಗೆ ಬಹಳ ಅನುಕಂಪ ಇದೆ. ಬೇಡ ವಿಚಾರ ತೆಗೆಯೋದಕ್ಕೆ ಹೋಗುದಿಲ್ಲ, ಮಾತಾಡಿ ಸುಮ್ನೆ. ನಿಮ್ದೇನಿದೆ ಹೇಳಿ. ಕಾಂಗ್ರೆಸ್ ಅವ್ರದಂತ ಸುಳ್ಳಿನ ಕಂತೆ ಅಂತ ದೇವೇಗೌಡರು ಮಾತಾಡಿದಾರೆ ಅಂತ ಹೇಳ್ತಾರೆ, ಪತ್ರ ಕೊಟ್ಟಿದ್ದಾರೆ, ಅನುಷ್ಠಾನಕ್ಕೆ ತಂದಿಲ್ಲಲ್ರಿ. ಅನುಷ್ಠಾನಕ್ಕೆ ಕರ್ನಾಟಕದಲ್ಲಿ ಮಂತ್ರಿ ಆದ ಅವರು CM ಆದಾಗ ಕರ್ನಾಟಕದಲ್ಲಿ ಜಾರಿ ತಂದಿಲ್ವಾ? ಹಾಗೇನೆ ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದಾರೆ. ನಾನು ಪ್ರಧಾನಿ ಆದಾಗ ಪ್ರತಿ ಇಡೀ ದೇಶಕ್ಕೆ ತರ್ತೀನಿ ಅಂತ ಹೊರಟವ್ರು ಅವರು. ಕರ್ನಾಟಕದಲ್ಲಿ ಮೊದಲು ಯಾರು ತಂದಿದ್ದು ಸರ್? ಯಾರು ತಂದಿದ್ದು? HD ದೇವೇಗೌಡ ಅವರು ತಂದಿದ್ದು. ಅದು ಗೊತ್ತಿಲ್ಲ. Look at the facts. If you don't know the facts, please don't talk. If you don't know the facts, please don't talk. You don't know. ಸುಳ್ಳು ಜೋರಾಗಿರ್ತದೆ, ಸಮಾಧಾನ ನೀವು ಹೇಳಿ. ಈಗ ಗೊತ್ತಾಗುತ್ತೆ. ನೋಡ್ತಾ ಇದ್ದೀವಿ ಏನೋ ಪಾಪ ಕಾಂಗ್ರೆಸ್ ಅವರು ಹೋಗ್ಲಿ, ನಮಗೆ ಪಾಪ ಪುಣ್ಯದ ಅಗತ್ಯತೆ ಇಲ್ಲ. ಕಾಂಗ್ರೆಸ್ ಅವರು ಮಿತಿ ನಾನು ಕಾಂತಿ ಮೇಡಮ್ ವಿಚಾರ ಹೇಳ್ರಿ ಮೇಡಮ್. ನಿಮ್ ವಿಚಾರ ಬಿಟ್ಟು ಬೇರೆ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಕಟ್ಕೊಂಡು ನಿಮಗೆ ಏನಾಗಬೇಕು? ನಿಮ್ ಪಕ್ಷದ ನಿರ್ಧಾರ ಹೇಳ್ರಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದೀವಿ. ಕಾಂತಿ ಮೇಡಮ್ ನೀವ್ ಹೇಳಿ. ಮೊಸರಲ್ಲಿ ಕಲ್ಲು ಹುಡುಕಿದಂತ ಆಯ್ತಿದ್ದು. ಮೀಸಲಾತಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಸಪೋರ್ಟ್ ಮಾಡಿ, ಯಾಕೆ ಇದ್ರ ಬಗ್ಗೆ ಮಾತಾಡೋದು? ಅದು ಏನ್ ಬೇಕು ಕಾಲ ತಕ್ಕಂತೆ ಚೇಂಜ್ ಮಾಡೋಣ. ಯಾರು ಅದಕ್ಕೆ ಮಹಿಳೆಯರ ಬಗ್ಗೆ ದಯವಿಟ್ಟು ನೀವು ಇವತ್ತು ಎಷ್ಟೇ ರೋಷ
ದೇಶ ಏನೇ ಮಾತಾಡಿದ್ರು ಕೂಡ ಕಾಂಗ್ರೆಸ್ ಅವರು ನಾವು ಇವತ್ತು ಸಂಭ್ರಮಿಸುವಂತ ಸಮಯ. ನಾವು ಸಂಭ್ರಮದಲ್ಲಿದ್ದೀವಿ ಅಲ್ಲ, ಇದು ಯಾವ ಆಧಾರದ ಮೇಲೆ ಜಾರಿ ಆಗುತ್ತೆ? ನಾನು ಹೇಳ್ತೀನಿ ಕೇಳಿ. ನಾನು ನೋಡಿ, ಮಹಿಳೆಯರ ವಿಚಾರ ಬಂದಾಗ ಅವತ್ತಿನ 30 ವರ್ಷದಿಂದ ನೆನೆಗುದಿ ಬಂದಿರುವಂತದ್ದು. ಎಷ್ಟೋ ಸರಿ ಪ್ರಯತ್ನ ಪಟ್ಟರು, ಯಾವ್ದಾದ್ರು ಒಂದು ರೀಸನ್ ಹೇಳ್ಬಿಟ್ಟು ಮೊಸರಲ್ಲಿ ಕಲ್ಲಿಡುಕುವಂತ ಕೆಲಸ ಈ ಸರಿನೂ ಮಾಡೋದು ಬೇಡ. ಈ ಲೆವೆಲ್ಗೆ ಮಂಡನೆ ಮಾಡುವಂತ ಕೆಲಸ ಆಗಿದೆ. ಈ 3 ದಿನ ಚರ್ಚೆಗೆ ಅವಕಾಶ, ಚರ್ಚೆನೆ ಮಾಡಿಲ್ಲ, 3 ದಿನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀವಿ. ಚರ್ಚೆ ಮಾಡ್ಲಿ. ಯಾವ್ದು ಮಹಿಳೆಯರಿಗೆ ಯಾರು ಬೇಡ ಅಂತಾರೋ ನಿಜವಾಗ್ಲೂ ಅವ್ರು ರಾಜಕೀಯ ಅಂತ್ಯ ಕಾಣ್ತಾರಂತೆ ಇವತ್ತು ಮೋದಿ ಅವರು ಹೇಳಿದ್ರು. ಮಹಿಳೆಯರಿಗೆ ಈ ಮೀಸಲಾತಿನ ಯಾರು ವಿರೋಧ ಮಾಡ್ತಾರ ಖಂಡಿತವಾಗ್ಲೂ ಅವ್ರು ರಾಜಕೀಯ ಅಂತ್ಯ ಕಾಣ್ತಾರೆ ಅಂತ ನಾವು ಸನ್ಮಾನ್ಯ ಇನ್ನೊಂದು ಇಂಪಾರ್ಟೆಂಟ್, ಈಗ 361 ಮತಗಳ ಅಗತ್ಯ ಇರೋದು 2/3 ಮೆಜಾರಿಟಿಯಲ್ಲಿ. ಅದು NDA ಆ ಮೆಜಾರಿಟಿ ಇದೆಯಾ? NDA ಅಲ್ಲ, ನಾನು ಹೇಳ್ತೀನಿ ಕೇಳಿ. ಇವತ್ತು ಇನ್ನ 2 ದಿನ ಇದೆ ನೋಡಿ. ಇಲ್ಲೇ ನಾವು ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ. ಐತಿಹಾಸಿಕ ನಿರ್ಧಾರ ಆಗೇ ಆಗುತ್ತೆ. ಏನ್ 2/3 ಬೇಕು, 361 ಬೇಕು, ಅದಕ್ಕಿಂತ ಜಾಸ್ತಿ ಮತ ಬಂದೇ ಬರುತ್ತೆ. ಯಾಕೆ ಹೇಳಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ನಾವು ಇಡೀ ದೇಶ ಆರಾಧಿಸಿ ಮೆರೆದಿಸಿದಂತ ದೇಶ ಮಹಿಳೆಯರನ್ನ. ಅಂತದ್ರಲ್ಲಿ ಯಾರು ಕೂಡ ಒಂದ್ ನಿಮಿಷ ಯಾರು ಕೂಡ ಮಹಿಳೆಯರ ಬಗ್ಗೆ ಚರ್ಚೆ ಆಗುತ್ತೆ ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಚಾರ ಬಂದಾಗ ಸಂವಿಧಾನಯುತವಾಗಿ ಏನೇನಾಗಬೇಕು, ಯಾರಿಗೂ ಮೋಸ ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು, ಅಥವಾ ಮಹಿಳೆಯರಿಂದಾಗಿ ಪುರುಷರಿಗೂ ತೊಂದರೆ ಆಗೋದು ಬೇಡ. ಎಲ್ಲವೂ ಚರ್ಚೆ ಆಗ್ಲಿ. ಅದಕ್ಕೋಸ್ಕರ 3 ದಿನ 24 ಅವರ್ಸ್ ಬೇಕಾದ್ರೆ 365 ರಾತ್ರಿ ಬೇಕಾರಾಗ್ಲಿ, ಅದು ಏನಿಲ್ಲ. ಎಲ್ಲದನ್ನು ಟ್ರಾನ್ಸ್ಪರೆನ್ಸಿ ಆಗಿ ಪ್ರತಿಯೊಂದನ್ನು ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾರಿ ಶಕ್ತಿ ಅನ್ನೋದು ಏನು ಅನ್ನೋದನ್ನ ನಮಗೂ ಯಾವ್ದು ವಿರೋಧ ಇಲ್ಲ ಅಥವಾ ನಮಗೂ ಯಾವತ್ತೇ ತಕರಾರಿಲ್ಲ. ಬಟ್ ಆದ್ರೆ ಈ ಟೈಮಿಂಗ್ ಇದೆಯಲ್ಲ, ಇದೇ ಯಾವ ಟೈಮ್ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳ್ತೀವಿ. ಒಂದ್ ನಿಮಿಷ ಇರಮ್ಮ. ಕಾಂಗ್ರೆಸ್ ಈಗ ಭಾರತದಲ್ಲಿ ನೀವು ಈ ಟೈಮಿಂಗ್ ಅಂತ ಹೇಳ್ಬೇಕಂದ್ರೆ 1 ಎಲೆಕ್ಷನ್ 1 ನೇಷನ್ ಅಂತ ಬಂದಿಲ್ಲ ಇನ್ನು. ಅದು ಬಂದಾಗ ನೀವು ಹೇಳ್ಬೋದು 1 ನೇಷನ್ 1 ಎಲೆಕ್ಷನ್ ಈ ಟೈಮ್ ಯಾಕೆ ಮಾಡ್ತೀರಂತ. ಯಾವ ವರ್ಷದಲ್ಲಿ ಎಲೆಕ್ಷನ್ ಇಲ್ಲ ಅಂತ ಹೇಳಿ ನೀವು? ಯಾವ ವರ್ಷದಲ್ಲಿ ಇಲ್ಲ? ಈಗ ಹೋದ ವರ್ಷ ಇರ್ಲಿಲ್ವಾ, ಅಥವಾ ಬರೋ ವರ್ಷ ಎಲೆಕ್ಷನ್ ಇಲ್ವಾ, ಅಥವಾ ಇವಾಗ ಹಾಗಂತೇಳಿ ಮಹಿಳೆಯರಿಗೆ ನೀವು ಕೊಡುವ ಹಕ್ಕನ್ನು ಕೊಡೋದೇ ಇಲ್ವಾ? ಇದು ಒಂದು ರೀಸನಾ? ನಾನು ಹೇಳ್ತಿರೋದು ಇದು ಒಂದು ರೀಸನಾ? ಬಟ್ ಈಗ ವೆರಿ ಸೂನ್ ಸೆನ್ಸೆಕ್ಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಅದೊಂದು 6 ತಿಂಗಳಲ್ಲಿ ಬರುತ್ತೆ. ಅದರ ಮೊದಲೇ ನಾವು ಹೇಳ್ತೀವಿ ಎಲ್ಲ ಜೊತೆಲಿ ಇರುತ್ತೆ, ಅವಾಗ ಮಾಡ್ಬೋದಲ್ಲ. ನಾನು ಈಗ ಇಷ್ಟೇ ಒಂದು ಈ ವಾಹಿನಿ ಮುಖಾಂತರ ಕೇಳೋದು, ಈಗ ಮಹಿಳೆಯರಿಗೆ 33% ಕೊಟ್ರೆ, ಅದು ಅಲ್ಲದೆ ಕ್ರಿಯೇಟ್ ಮಾಡಿ ಕೊಟ್ರೆ ನಿಮಗೆ ತೊಂದರೆ ಏನಿದ್ರಿಂದ? ಮಹಿಳೆಯರು ಬಂದ್ರೆ ತೊಂದರೆ ಏನಾಗುತ್ತೆ? ಏನ್ ಹೇಳಿ? ಯಾಕೆ ಇದ್ರಲ್ಲೂ ನಿಮ್ಗೆ ಮಹಿಳೆಯರ ಬಗ್ಗೆ ಇಷ್ಟು ತುಚ್ಛವಾಗಿ ಯಾಕೆ ನೋಡ್ತೀರಾ? ಯಾಕೆ